ಹಾಯ್ ಹಲೋ ನಮಸ್ಕಾರ ಮಿಸ್ಟರ್ ಡಾನ್ ಕಥಾವಾಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತು ಒಂದು ವಿಷಯ ಏನಪ್ಪ ಅಂದರೆ ತುಂಬ ಜನ ನಾನು ಒಂದು 3-4 ದಿನದಿಂದ ಕತೆ ಹಾಕ್ತಾಯಿಲ್ಲ, ಕತೆ ಹಾಕಿ ಅಂತ ಮೆಸೇಜಸ್ ತುಂಬ ಬರ್ತಾ ಇದೆ. ಮೊದಲನೇದಾಗಿ ನಾನು ಕತೆ ಯಾಕೆ ಹಾಕ್ತಾಯಿಲ್ಲ ಅಂತ ಅಂದರೆ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಏನಪ್ಪ ಅಂತ ಅಂದರೆ ನೋಡಿ, ಸಬ್ಸ್ಕ್ರೈಬ್ ಆಗಿರೋರು ಕೇವಲ 22% ಅಷ್ಟೇ. ಇನ್ನು ಸಬ್ಸ್ಕ್ರೈಬ್ ಆಗದೆ ಕಥೆಯನ್ನು ನೋಡ್ತಾ ಇರೋರು 77%. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇದರಿಂದ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ಸಬ್ಸ್ಕ್ರಿಪ್ಷನ್ ಬೇರೆ, ಸಬ್ಸ್ಕ್ರೈಬ್ ಬೇರೆ. ಇದರಿಂದ ನಿಮ್ಮ ದುಡ್ಡು ಯಾವುದು ಕಟ್ಟಾಗಲ್ಲ. ನಮಗೂ ಕೂಡ ನಮ್ಮ ಚಾನಲನ್ನು ಗ್ರೋ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೋಸ್ಕರನೇ ಕತೆಗಳನ್ನು ಹಾಕ್ತಾ ಇರೋದು. ನಿಮ್ಮ ಕತೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ತಿಳಿಸ್ಬಹುದು. ಸಬ್ಸ್ಕ್ರೈಬ್ ಹೇಗಾಗಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಅವ್ರಿಗೋಸ್ಕರ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ಮೊದಲು ತಲುಪುತ್ತೆ ಅಷ್ಟೇ. ಇದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದು. ಮಿಸ್ಟರ್ ಡಾನ್ ಭಾಗ 11. ಸರ್, ನೀವು ನನಗೆ ಕರೆ ಮಾಡಿದ್ರಾ? ನಂದಿನಿ ತನ್ನ ಧ್ವನಿಯಲ್ಲಿನ ಆತಂಕವನ್ನು ಮರೆಮಾಚಲು ಪ್ರಯತ್ನಿಸ್ತಾ ಹೇಳ್ತಾ ಇದ್ದಾಳೆ. ಅಲ್ಲಿಯವರೆಗೆ ಇದ್ದ ಕುರ್ಚಿ ಈ ಕಡೆಯಿಂದ ಆ ಕಡೆಗೆ ತಿರುಗುತ್ತೆ. ನಂದಿನಿ ಸುತ್ತಲೂ ನೋಡ್ತಾ ಇದ್ದಾಳೆ. ಅಲ್ಲಿ ಪ್ರಿನ್ಸಿಪಾಲೇ ಇರಲಿಲ್ಲ, ಬೇರೆ ಯಾರೋ ಇದ್ದಾರಂತ ಅರಿತುಕೊಂಡ್ಳು. ಆದರೆ ಅವಳನ್ನು ಮೊದಲ ಬಾರಿಗೆ ನೋಡಿದಾಗ ಅವನು ಕದಲದೆ ಬಂಡೆಯಂತೆ ಅವಳನ್ನು ಕಣ್ಣು ಮಿಟುಕಿಸದೆ ದಿಟ್ಟಿಸಿ ನೋಡ್ತಾ ಇದ್ದಾನೆ ರಿಷಿ. ಅವನ ಮುಂದಿರುವಂತಹ ನಂದಿನಿ ತನ್ನ ಚುಪಾದ ಕಣ್ಣುಗಳಿಂದ ಅವನ ಇಡೀ ದೇಹವನ್ನು ಸ್ಕ್ಯಾನ್ ಮಾಡ್ತಾ ಇದ್ದಾಳೆ. ಅವಳ ಬಿಳಿ ಮೈಬಣ್ಣಕ್ಕೆ ಕಪ್ಪು ಮರೂನ್ ಬಣ್ಣದ ಉಡುಪು ಇನ್ನಷ್ಟು ಸೌಂದರ್ಯವನ್ನು ಹೆಚ್ಚಿಸ್ತಾ ಇದೆ. ಆ ದಿನ ಅವನು ನೋಡಿದ ಆ ಸುಂದರವಾದ ಕಣ್ಣುಗಳು, ಅವನು ಮತ್ತೆ ಅವುಗಳತ್ತ ಆಕರ್ಷಿತನಾದ. ಕೇಸರಿ ಬಣ್ಣದ ಛಾಯೆ ಇರುವಂತಹ ಕೆಂಪು ತುಟಿಗಳು. ಅವನು ತನ್ನ ಎಕ್ಸ್ರೇ ಕಣ್ಣುಗಳಿಂದ ಅವಳ ಕುತ್ತಿಗೆಯಿಂದ ಕೆಳಗೆ ಇರುವ ಬಿಳಿ ವಸ್ತ್ರದ ಕೆಳಗಿರುವ ದೇಹದ ಅಳತೆಯನ್ನು ಸ್ಕ್ಯಾನ್ ಮಾಡ್ತಾ ಇದ್ದಾನೆ. ಅವನ ಕುತ್ತಿಗೆಯ ಸುತ್ತ ಇರುವ ಕಪ್ಪು ದಾರದಲ್ಲಿರುವ ಬಾಬಾ ಡಾಲರ್, ಚಿನ್ನವು ನೀಡಲು ಸಾಧ್ಯವಾಗದ ಸೌಂದರ್ಯವನ್ನು ಆ ಡಾಲರ್ ಕುತ್ತಿಗೆಗೆ ನೀಡುತ್ತಾ ಅವನು ಕೆಳಗೆ ನೋಡಿದ. ಅವಳ ಸೊಂಟ ಇನ್ನು 26 ಇಂಚುಗಳಷ್ಟು ತೆಳ್ಳಗೆ ಇದೆ ಅಂತ ಅನ್ನಿಸ್ತು. ಒಂದೇ ಕ್ಷಣಕ್ಕೆ ಆಕರ್ಷಿಸಿ ಬಿಟ್ಟಿದ್ಲು ಹುಡುಗಿ. ಭಯದಿಂದ ಅವಳು ತನ್ನ ಕೈ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಿ ಬಿಗಿದುಕೊಂಡಿದ್ದಾಳೆ. ತೆಳ್ಳಗಿನ ಬೆರಳುಗಳು, ಮಣಿಕಟ್ಟುಗಳಲ್ಲಿ ಮಣ್ಣಿನ ಬಣ್ಣದ ಬಳೆಗಳು. ತುಂಬ ಸರಳವಾಗಿ ಸುಂದರವಾಗಿ ಕಾಣ್ತಾ ಇದ್ದಾಳೆ. ಅವನ ತೊಡೆಗಳ ಗಾತ್ರ ಎಷ್ಟೆಂದು ಅವನಿಗೆ ಗೊತ್ತಿರಲಿಲ್ಲ. ಅದಕ್ಕಾಗಿ ಅವನು ಬಿಗಿಯಲ್ಲದ ಚೂಡಿದಾರ ಪೈಜಾಮ ಹಾಕಿದ್ದ. ಸಾಮಾನ್ಯ ಕಪ್ಪು ಚಪ್ಪಲಿಗಳ ಜೊತೆಗಿರುವ ಅವಳ ಬಿಳಿ ಪಾದಗಳು ತಿಳಿ ಗುಲಾಬಿ ಬಣ್ಣದಲ್ಲೇ ಇದ್ವು. ತಕ್ಷಣ ಸರ್, ಅವಳು ಅವನನ್ನೇ ನೋಡುತ್ತಾ ಹೇಳಿದ್ಲು. ಬಿಳಿ ಶರ್ಟ್, ಅದರ ಮೇಲೆ ಕಪ್ಪು ಬ್ಲೇಸರ್ ಮತ್ತು ಜೀನ್ಸ್ ಹಾಕಿದ್ದ ಅವನ ಮೈಬಣ್ಣ ಕೂಡ ಬಿಳಿಯಾಗಿಯೇ ಇತ್ತು. ಅವನು ಮುಂಭಾಗದಿಂದ ನಿಲ್ಲಿಸಿದ್ದ ಸ್ಕ್ಯಾನಿಂಗನ್ನು ಈಗ ಪಕ್ಕದಿಂದ ಮತ್ತು ಹಿಂದಿನಿಂದ ನೋಡುವುದಕ್ಕೆ ಶುರು ಮಾಡಿಕೊಂಡಿದ್ದಾನೆ. ಹಿಂದಿನಿಂದ ನೋಡಿದಾಗ ದೇಹದ ಅಳತೆಗಳು ಪರ್ಫೆಕ್ಟ್ ಎಂದು ಅವನ ಕಣ್ಣುಗಳು ಹೇಳ್ತಾ ಇದ್ದಾವೆ. ಮನಸ್ಸು ವಾರೆ ವಾ ಅಂತ ಖುಷಿ ಪಡ್ತಾ ಇದೆ. ಅವನು ಪಕ್ಕಕ್ಕೆ ಬಾಗಿ ಅವಳ ಬೆನ್ನಿನಿಂದ ವೃಷಣದವರೆಗೂ ಬಿಟ್ಟಿದ್ದಂತಹ ದಪ್ಪ ಉದ್ದನೆಯ ಕಪ್ಪು ಕೂದಲನ್ನು ನೋಡ್ತಾ ಇದ್ದಾನೆ. ಅವನ ನೋಟದ ಅರ್ಥವನ್ನು ಗ್ರಹಿಸಿದ ನಂದಿನಿಗೆ ಬಹಳ ಮುಜುಗರ ಮತ್ತು ಅತಿಯಾದ ಕೋಪ ಬಂದ್ಬಿಡುತ್ತೆ. ನೀನು ಯಾಕೆ ನನಗೆ ಕರೆ ಮಾಡಿದ್ಯಾ? ಅವನು ಗೌರವಕ್ಕೆ ಯೋಗ್ಯವಲ್ಲವೆಂದು ಭಾವಿಸಿ ಅವಳು ಗಂಭೀರವಾಗಿ ಕೇಳಿಬಿಟ್ಲು. ಅವಳ ಮಾತಿನಲ್ಲಾದ ಬದಲಾವಣೆಯನ್ನು ನೋಡಿ ಅವನು ತನ್ನ ಕುರ್ಚಿಯಿಂದ ಎದ್ದು ಅವಳ ಹತ್ತಿರವೇ ಬಂದ. ಅವನು ನಂದಿನಿಯ ಮೊಣಕೈಯನ್ನು ಹಿಡಿದು ಅವಳ ಹಿಂದಿರುವ ಗಾಜಿನ ಗೋಡೆಯ ಕಡೆಗೆ ತಳ್ಳಿದ್ದ. ತನ್ನ ಕೈಗಳಿಂದ ಅವಳ ಭುಜಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಅವನು ತುಂಬ ಎತ್ತರವಾಗಿದ್ದ. ಅವನು ನಿಂತಾಗ ಅವನ ಭುಜಗಳು ಅವಳ ಭುಜದ ಹತ್ತಿರ ತಲುಪ್ತಾ ಇದ್ವು. ಯಾರಾದರೂ ತನ್ನ ಹತ್ತಿರ ಬಂದರೂ ಭಯವಿಲ್ಲದೆ ಅವಳು ಅಲ್ಲೇ ನಿಂತಿದ್ಲು. ಅವನು ಅವಳ ಹತ್ತಿರ ಬರುತ್ತಿದ್ದಂತೆ ಸಂಪಿಗೆ ಹೂವಿನ ಪರಿಮಳ ಅವನಿಗೆ ಬರ್ತಾ ಇತ್ತು. ಆ ಸುವಾಸನೆ ಎಷ್ಟು ಗಾಢವಾಗಿತ್ತೆಂದರೆ ಅವಳು ಸಂಪಿಗೆ ಹೂವನ್ನು ತನ್ನೊಳಗೆ ಬಚ್ಚಿಟ್ಕೊಂಡಿದ್ದಾಳೆ ಅಥವಾ ಅದನ್ನು ತನ್ನ ಸುತ್ತಲೂ ಸುತ್ತಕೊಂಡಿದ್ದಾಳೇನೋ ಅಂತ ಅನ್ನಿಸ್ತಾ ಇತ್ತು. ಅವನು ದುಬಾರಿ ಸುಗಂಧ ದ್ರವ್ಯವನ್ನು ಬಳಸ್ತಾನೆ.
ಆದರೆ ಅವಳ ದೇಹದ ನೈಸರ್ಗಿಕ ಪರಿಮಳ ಅವನ ಕೃತಕ ಸುಗಂಧ ದ್ರವ್ಯಕ್ಕೆ ಸರಿಸಾಟಿಯಾಗಿ ನಿಲ್ತಾನೇ ಇರಲಿಲ್ಲ. ಅವಳು ಆ ಅಂತರದಲ್ಲಿ ನಿಂತು ಕೈಗಳನ್ನು ಜೇಬಿನಲ್ಲಿ ಹಾಕ್ಕೊಂಡಿದ್ಲು. ಸರ್, ಅವಳು ಗೊಂದಲದಿಂದ ಹೇಳಿದ್ಲು. ಏಯ್, ನಿನ್ನ ವಯಸ್ಸೇನು? ಅವನು ಜೋರಾಗಿ ಕೂಗ್ದ. 19 ಸರ್. ಅವನ ಧ್ವನಿಗೆ ಎದುರುತ್ತಾ ಅವಳು ನಿಧಾನವಾಗಿ ಹೇಳಿದ್ಲು. ನಿನ್ನ ಸ್ಥಿತಿ ಏನು ಅಂತ ಕೇಳಿದ್ನು. ನಂದಿನಿ ಗೊಂದಲದ ಮುಖದಿಂದ ಅವನತ್ತ ನೋಡಿದ್ಲು. ಅವನು ಯಾಕೆ ಹೀಗೆ ಕೇಳ್ತಾ ಇದ್ದಾನೆ? ಈ ರೀತಿಯ ಪ್ರಶ್ನೆಗಳ ಅಗತ್ಯ ಇದೆಯಾ? ನಾನು ಕೇಳಿದ್ದನ್ನು ಪುನರಾವರ್ತಿಸಲ್ಲ ಎಂದು ಅವನು ಗಂಭೀರವಾಗಿ ಹೇಳಿದ. ಕೆಳ ಮಧ್ಯಮ ವರ್ಗ ನಮ್ಮ ಸ್ಥಿತಿ, ನಂದಿನಿ ಧೈರ್ಯದಿಂದಲೇ ಹೇಳಿದ್ಲು. ಅವಳ ಭಯ ಕಡಿಮೆ ಆಗ್ತಿತ್ತು ಅಷ್ಟೆ. ಅವಳು ಕುಳಿತಿರುವಾಗ ನೋಡಿದ್ಲು. ಅವನ ಕಣ್ಣುಗಳ ಮೇಲಿನ ಕನ್ನಡಕದಿಂದ ಅವನ ಮುಖ ಸರಿಯಾಗಿ ಕಾಣ್ತಾ ಇರಲಿಲ್ಲ. ಕತ್ತರಿಸಿದ ಗಡ್ಡ ಮತ್ತು ಮೀಸೆ, ಗುಲಾಬಿ ಬಣ್ಣದ ತುಟಿಗಳು, ಕೊಕ್ಕೆ ಮೂಗು, ಗಂಟು ಹಾಕಿದ ಹಣೆ. ತಾನು ಕೋಪಗೊಂಡಿದ್ದೀನಿ ಎಂದು ಅವಳಿಗೆ ಗೊತ್ತಾಯಿತು. ಅಲ್ಲಿಯವರೆಗೆ ಭ್ರಮೆಯಲ್ಲಿದ್ದ ಅವನಿಗೆ ಮತ್ತೆ ಪ್ರಜ್ಞೆ ಬಂತು. ಕುರ್ಚಿಯನ್ನು ಹಿಂದಕ್ಕೆ ತಳ್ಳಿ ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸ್ಕೊಂಡು ತನ್ನನ್ನು ನೇರವಾಗಿ ನೋಡುತ್ತಾ, ನಿನ್ನ ಹೆಸರೇನು? ಅವನು ಗಂಭೀರವಾಗಿ ಕೇಳ್ತಾ ಇದ್ದಾನೆ. ನಂದಿನಿ ಅಂತ ಸರ್, ಅವಳು ಹೇಳಿದ್ಲು. ಅವನು ಕೂಡ ಸರ್ ಎಂದು ಹೇಳೋಕೆ ಶುರು ಮಾಡ್ದ. ನಿನ್ನ ವಯಸ್ಸು ಎಷ್ಟು? ಗೌರವ ಇಲ್ವಾ? ಅವನು ಕೋಪದಿಂದ ಕೇಳಿದ್ದ. ಕ್ಷಮಿಸಿ ಸರ್, ನೀವು ಯಾಕೆ ನನ್ನ ಸರ್ ಅಂತ ಕರಿತಾ ಇದ್ದೀರಿ ಅಂತ ಕೇಳಿದ್ಲು. ಹುಡುಗಿ ತುಂಬ ಜೋರಿದ್ದಾಳೆ, ಅದಂತೂ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂತ ಅವನು ಹೇಳ್ತಿದ್ದಾನೆ. ಹಾಗೆ ಅಲ್ಲಿನ ರಸ್ತೆ ನಮ್ಮ ತಂದೆಯದ್ದಾಗಿಲ್ಲದಿರಬಹುದು, ಆದರೆ ಇಲ್ಲಿ ಇದು ನನ್ನ ರಾಜ್ಯ, ನಾನೇ ಕಟ್ಟಿರೋ ಸಾಮ್ರಾಜ್ಯ, ನಾನೇ ಇಲ್ಲಿ ರಾಜ ಎಂದು ಅವನು ಜೋರಾಗಿ ಮತ್ತು ಗಂಭೀರ ಧ್ವನಿಯಲ್ಲಿ ಹೇಳಿದ ಮಾತುಗಳಿಗೆ ಏನು ಹೇಳಬೇಕು ಅರ್ಥ ಆಗ್ತಿಲ್ಲ. ಅವಳು ಗೊಂದಲಕ್ಕೆ ಒಳಗಾಗ್ತಾಳೆ. ಅವನ ಮಾತು ಅರ್ಥ ಆಗ್ತಾ ಇಲ್ಲ. ನಂತರ ಋಷಿ ತನ್ನ ಕನ್ನಡಕವನ್ನು ತೆಗಿತಾನೆ. ನಂದಿನಿಗೆ ನಿಜವಾಗಿಯೂ ಆಘಾತವಾಗುತ್ತೆ. ಅವನ ಕೆಂಪು ಉರಿಯುವ ಕಣ್ಣುಗಳನ್ನು ನೋಡುತ್ತಾ ಅವನು ಇದ್ದಕ್ಕಿದ್ದಂತೆ ಅವಳನ್ನು ತನ್ನ ಕಡೆಗೆ ಎಳೆದಾಗ ಅವಳು ಹೆದರಿ ತನ್ನ ಕೈಗಳಿಂದ ಮುಖವನ್ನು ಮುಚ್ಚಿಕೊಳ್ತಾಳೆ. ಅದು ಎಷ್ಟು ನಿಶ್ಶಬ್ದವಾಗಿತ್ತೆಂದರೆ ಅವನಿಗೆ ಅವಳ ಹೃದಯದ ಬಡಿತ ಕೇಳಿಸ್ತಾ ಇತ್ತು. ಅವಳ ಭಯವನ್ನು, ಆ ನೋವನ್ನು, ಆ ಸಂಕಟವನ್ನು ಆತ ಆನಂದಿಸುತ್ತಾ ಅವನ ಬಿಸಿ ಉಸಿರು ಅವಳ ಹಣೆಗೆ ತಾಗಿ ನಂದಿನಿಗೆ ಬೆವರು ಬಂತು. ಆ ಶಬ್ದ ಅವನಿಂದ ಬರದ ಕಾರಣ ನಂದಿನಿ ತನ್ನ ಕೈಗಳನ್ನು ಕೆಳಗಿಳಿಸ್ಕೊಂಡು ಕಣ್ಣನ್ನು ತೆರಿತಾಳೆ. ಅವನು ಅವಳಿಗೆ ತುಂಬ ಹತ್ತಿರವಾಗ್ತಿದ್ದಂತೆ ಅವಳ ಕಣ್ಣುಗಳು ಕೋಪದಿಂದ ಅಗಲವಾದವು. ಆ ಸುಂದರ ಕಣ್ಣುಗಳು ಅವನಿಗೆ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದ್ವು. ನೀನು ನೀನು ಅವಳು ತೊದಲುತ್ತಾ ತನ್ನ ಮುಖವನ್ನು ಅವನ ಹತ್ತಿರಕ್ಕೆ ತಂದು ಅವಳ ಕಣ್ಣುಗಳನ್ನು ನೋಡುತ್ತಾ, ಆ ದಿನ ರಸ್ತೆಯಲ್ಲೇ ನನ್ನನ್ನು ಅವಮಾನಿಸಿದ್ದು ನೀನೇನಾ? ರಿಷಿ ಕೋಪದಿಂದ ಕೇಳುತ್ತಾ ಅದೇ ಚಿಂತೆ ಕಣ್ಣುಗಳಿಂದ ನೋಡಿದ್ದ. ಒಂದು ಕ್ಷಣ ನಂದಿನಿಯ ಪಾದಗಳ ಕೆಳಗೆ ಭೂಮಿ ನಡುಗಿದಂತಾಯಿತು. ಭಯದಿಂದ ಅವಳ ಕೆನ್ನೆಯಲ್ಲಿ ಬೆವರು ಹರಿಯಿತು. ಆ ಹುಡುಗನ ಬಗ್ಗೆ ನಿನಗೇನು ಚಿಂತೆ? ನನ್ನ ಜೊತೆ ಹಾಗೆ ಮಾತನಾಡಲು ನಿನಗೆ ಎಷ್ಟು ಧೈರ್ಯ? ನನ್ನ ಮುಂದೆ ನಿಲ್ಲಲು ಎಲ್ಲರೂ ನಡುಗ್ತಾರೆ. ನೀನು ನನ್ನನ್ನು ಹಾಗೆ ಗದರಿಸ್ತೀಯಾ? ಇಷ್ಟು ಸುಲಭವಾಗಿ ನಿನ್ನನ್ನು ಬಿಡುತ್ತೇನೆ ಅಂತ ಅಂದ್ಕೊಂಡಿದೀಯಾ? ಎಲ್ಲ ಮಾತುಗಳು ಯಾರಿಗೆ? ಆ ರಿಷಿ ಅಂದರೆ ಏನಂತ ನಾನು ನಿನಗೆ ತಿಳಿಸ್ತೇನೆ. ಆಗ ನೀನು ನನ್ನ ಹೆಸರು ಹೇಳಲು ಭಯಪಡ್ತೀಯಾ ಅಂತ ಹೇಳಿ ನಾನು ಅದನ್ನು ಮಾಡ್ತೇನೆ ಎಂದು ಅವನು ನೇರವಾಗಿ ಅವಳ ಕಡೆ ನೋಡಿ ಮಾರಕವಾದ ಎಚ್ಚರಿಕೆಯನ್ನು ನೀಡ್ತಾನೆ. ಅವನ ಮಾತುಗಳಿಂದ ಅವನು ಎಷ್ಟು ಶಕ್ತಿಶಾಲಿ ವ್ಯಕ್ತಿ ಎಂದು ತಿಳಿದ ನಂದಿನಿ ಹುಡುಗಿಯ ಸಹಜ ಭಯದಿಂದ ಸ್ವಲ್ಪ ನಡುಗಿದ್ಲು. ತಾನು ಓದಲಿಕ್ಕೆ ಬಂದಾದ ಮೇಲೆ ಇಂತಹ ಫಜೀತಿಗಳೆಲ್ಲ ಆಗಬಹುದು ಅನ್ನೋ ಅರಿವೇ ಇರಲಿಲ್ಲ. ಅವನನ್ನು ತುಂಬ ಹತ್ತಿರದಿಂದ ಮತ್ತು ಕೋಪದಿಂದ ನೋಡಿದಾಗ ಅವಳಿಗೆ ನಡುಕ ಬರುತ್ತೆ. ಪ್ಲೀಸ್ ಸರ್, ಆ ದಿನ ಏನಾಯಿತು ಅಂತ ತಿಳಿಯದೆ ನೀವು ಮಾತಾಡ್ತಾ ಇದ್ದೀರಿ. ಒಂದು ಮಗು ನಿಮ್ಮ ಬೈಕ್ ಕೆಳಗಡೆ ಬೀಳ್ತಿತ್ತು. ನಾನು ಅವನನ್ನು ತಡೆಯದಿದ್ದರೆ ಆ ಕೋಪದಲ್ಲಿ ನಾನು ನಿಮ್ಮೊಂದಿಗೆ ಹಾಗೆ ಮಾತಾಡಿದೆ ಅಷ್ಟೆ.
ಒಂದು ಮಗುವಿನ ಜೀವ ಉಳಿತು ಸರ್. ನಂದಿನಿ ತನ್ನ ವಿದ್ಯಾಭ್ಯಾಸವನ್ನು ನೆನಪಿಸಿಕೊಳ್ಳುತ್ತಾ ಅವನೊಂದಿಗೆ ವಾದಿಸಲು ಆಗದೆ ಪರಿಹಾರ ನೀಡಲು ಪ್ರಯತ್ನ ಮಾಡ್ತಾ ಇದ್ದಾಳೆ. ಓಹೋ, ಹಾಗಾದರೆ ಈಗ ನೀನು ತಪ್ಪು ಹೇಳುತ್ತಿರುವುದು ನನ್ನ ಮೇಲೆ. ಈಗ ಅದು ನನ್ನ ತಪ್ಪು, ನಾನು ನೋಡದೆ ಬಂದೆ ಅಂತ ಹೇಳ್ತಾ ಇದೀಯಾ. ಋಷಿಯ ಮಾತುಗಳಿಂದ ನಂದಿನಿಗೆ ನಿಜವಾಗಿಯೂ ಆಘಾತವಾಯಿತು. ಮುಂದೆ ಏನು ಹೇಳಬೇಕು ಅನ್ನೋದೇ ಆಕೆಗೆ ತೋಚದಾಯಿತು. ಆ ನೋಟ ಏನು ಎಂದು ಹೇಳುತ್ತಾ ಭಯದ ಬದಲು ಆತ್ಮವಿಶ್ವಾಸದಿಂದ ಅವಳನ್ನು ನೋಡುತ್ತಾ, ನೀವು ಹೇಳಿದಂತೆ ಮಾಡಲು ನಾನು ನಿಮ್ಮ ಸೇವಕಳಲ್ಲ. ನೀವು ಬಯಸಿದರೆ ನಾನು ಈ ಕಾಲೇಜನ್ನು ಬಿಡ್ತೇನೆ. ಆದರೆ ನನ್ನ ಪಾತ್ರವನ್ನು ಹಾಳು ಮಾಡಬೇಡಿ. ಅಲ್ಲಿಯವರೆಗೆ ತಾಳ್ಮೆ ಮತ್ತು ಪರಿಶ್ರಮದಿಂದ ಅವನನ್ನು ಮನವೊಲಿಸಲು ಪ್ರಯತ್ನಿಸಿದ್ರು. ಅವನು ನನ್ನ ಮಾತನ್ನು ಕೇಳುವುದಿಲ್ಲ ಎಂದು ಗೊತ್ತಾದ ಮೇಲೆ ಅವಳು ಎಷ್ಟು ಅಂತ ಪೂಸಿ ಹೊಡೆಯೋಕ್ಕೆ ಸಾಧ್ಯ. ಆಕೆಯೂ ಕೂಡ ಹಳ್ಳಿ ಹೆಣ್ಮಗಳು, ಗತ್ತಲ್ಲೇ ಬೆಳೆದವಳು. ಅವಳು ತನ್ನೊಳಗಿನ ಧೈರ್ಯವನ್ನು ಹೊರತರುತ್ತಾಳೆ. ಅವಳನ್ನು ಬಿಟ್ಟು ಅವನು ಮೇಜಿನ ಮೇಲೆ ಹಾರು ಕುಳಿತ. ಅವಳನ್ನು ನೇರವಾಗಿ ನೋಡಿದ. ಆದರೆ ಇದು ಮಂಗಳೂರಲ್ಲ. ಅಲ್ಲಿ ನಿನಗೆ 10 ನಿಮಿಷಗಳ ಕಾಲಾವಕಾಶ ನೀಡಲಾಗಿತ್ತು. ಈ ಕಾಲೇಜಿನ ಕಾಂಪೌಂಡ್ ಗೇಟ್ ದಾಟಿ ಹೋಗು ಎಂದು ಅವನು ತನ್ನ ಕನ್ನಡಕಗಳನ್ನು ಹಾಕ್ಕೊಂಡು ಸಿದ್ಧನಾಗುತ್ತಾ ಹೇಳಿದ್ದ. ತೇಜ್ಗೆ ಒಂದು ರೀತಿ ಆಘಾತವಾಗುತ್ತೆ. ರಿಷಿ ಒಬ್ಬ ಹುಡುಗಿಯ ಹತ್ತಿರ ಇಷ್ಟು ಹತ್ತಿರವಾಗಿದ್ದಾನೆ, ಇಷ್ಟು ಹೊತ್ತು ಮಾತಾಡ್ತಾ ಇದ್ದಾನೆ. ಈಕೆ ಮತ್ತು ಆತನ ನಡುವೆ ಇರುವಂತಹ ಗೌಪ್ಯತೆ ಆದರೂ ಏನೋ. ಸಾಮಾನ್ಯವಾಗಿ ಹುಡುಗಿಯರನ್ನು ಅರ್ಧ ಮೀಟರ್ ದೂರದಲ್ಲಿ ಇಡುವಂತಹ ರಿಷಿ ಅಲ್ಲಿಯೇ ನಿಂತು ಒಬ್ಬ ಹುಡುಗಿಗೆ ಇಷ್ಟು ಹತ್ತಿರವಾಗಿ ಇಷ್ಟೊಂದು ಮಾತನಾಡುತ್ತಿರುವುದನ್ನು ನಂಬೋಕೆ ಆಗ್ತಾ ಇಲ್ಲ ಎಂಬಂತೆ ಅವರನ್ನು ನೋಡ್ತಾನೆ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿರುವುದನ್ನು ನೋಡಿದ್ದ ರಿಷಿ, ಇಂದಿನಿಂದ ನಿನಗೆ ಪ್ರತಿದಿನ ಕಣ್ಣೀರು ಬರುತ್ತದೆ. ಅವು ಪ್ರತಿ ಕ್ಷಣವೂ ನಿನ್ನ ಜೊತೆಯೇ ಇರ್ತವೆ. ಅದಕ್ಕೆ ಕಾರಣನಾದವನು ನಾನೇ. ಇನ್ನು ಮುಂದೆ ನಾನು ಹೇಳಿದಂತೆ ಮಾಡಿದರೆ ನೀನು ಓದಬಹುದು ಅಥವಾ ಇಲ್ಲೇನೂ ಇರಬಹುದು. ಮಾಡದಿದ್ದರೆ ನೀನು ಮಂಗಳೂರನ್ನು ಮೀರಿ ಹೋಗಲು ಸಾಧ್ಯವೇ ಇಲ್ಲ. ನಾನು ನಿನ್ನನ್ನು ಬಿಡೋದೂ ಇಲ್ಲ ಎಂದು ಹೇಳುತ್ತಾ ತೇಜ್ ತನ್ನತ್ತ ನೇರವಾಗಿ ನೋಡಿ ಮಾರಕ ಎಚ್ಚರಿಕೆಯನ್ನು ನೀಡಿದ್ದ. ಅವನ ಮಾತುಗಳಿಂದ ಅವನು ಎಷ್ಟು ಶಕ್ತಿಶಾಲಿ ವ್ಯಕ್ತಿ ಅನ್ನೋದು ನಂದಿನಿಗೆ ಪದೇ ಪದೇ ಗೊತ್ತಾಗ್ತಾನೆ ಇದೆ. ಸ್ವಲ್ಪ ನಡುಗ್ತಾಳೆ. ತನ್ನ ಜೀವನ ಏನಾಗಬಹುದು, ಇಷ್ಟೊಂದು ಕಷ್ಟಪಟ್ಟು ಚಿಕ್ಕಮ್ಮನನ್ನು ಎದುರಿಸಿ ಓದಬೇಕು ಅಂತ ಈ ಸಿಟಿಗೆ ಬಂದಾಗ ಅವನು ತುಂಬ ಹತ್ತಿರದಿಂದ ಕೋಪದಿಂದ ನೋಡಿದಾಗ ಅವಳಿಗೆ ನಡುಕ ಬರುತ್ತೆ. ನಂದಿನಿ ಗಾಬರಿಯಿಂದ ಒಂದು ಹೆಜ್ಜೆ ಹಿಂದೆ ಸರಿತಾಳೆ. ರಿಷಿಯ ಮಾತುಗಳು ಅವಳ ಹೃದಯವನ್ನು ಬೆಚ್ಚಿ ಬೀಳಿಸುತ್ತೆ. ಆದರೆ ಅವನ ಕಣ್ಣುಗಳಲ್ಲಿನ ತೀವ್ರತೆ ಅವಳನ್ನು ಗೊಂದಲಕ್ಕೆ ಈಡು ಮಾಡುತ್ತೆ. ನಾನು ನಿನ್ನನ್ನು ಸುಲಭವಾಗಂತೂ ಬಿಡಲ್ಲ ಎಂಬ ಅವನ ಮಾತು ಅವಳನ್ನು ಭಯಪಡಿಸುವ ಬದಲು ಒಂದು ವಿಚಿತ್ರವಾದ ರೋಮಾಂಚನವನ್ನು ತರುತ್ತೆ. ತನ್ನ ಕನಸುಗಳನ್ನು ಈತ ನಿಜವಾಗಿಯೂ ಹಾಳು ಮಾಡ್ತಾನಾ ಅಥವಾ ಅದಕ್ಕೆ ಹೊಸ ಅರ್ಥ ಕೊಡ್ತಾನಾ ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಸುಳಿಯುತ್ತೆ. ಧೈರ್ಯವಾಗಿ, ಸರ್, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ನನ್ನ ಶಿಕ್ಷಣಕ್ಕಾಗಿ ನಾನು ಬಹಳ ಕಷ್ಟಪಟ್ಟಿದ್ದೀನಿ. ನನ್ನನ್ನು ಹೋಗಲು ಬಿಡಿ ಅಂತ ಕಣ್ಣುಗಳಲ್ಲಿ ಒಂದು ಸಣ್ಣ ನವಿರಾದ ಹೊಳಪಿನೊಂದಿಗೆ ಬೇಡಿಕೊಳ್ತಾಳೆ. ರಿಷಿ ತುಟಿಗಳ ಮೇಲೆ ಒಂದು ಮಂದಹಾಸ ಮೂಡಿಬಂತು. ನನ್ನ ಮುಂದೆ ನಿಲ್ಲಲು ನಡುಗುವ ಜನರು ನೀನು ನನ್ನ ಎದುರಿಸಿದಾಗ ನನ್ನ ಕೋಪವನ್ನು ನೋಡ್ತಾರೆ. ಆದರೆ ನಿನ್ನನ್ನು ನಾನು ಸುಲಭವಾಗಿ ಬಿಡೋಕ್ಕಾಗಲ್ಲ, ಯಾಕಂದರೆ ನೀನು ಬೇರೆ, ಜನಗಳೇ ಬೇರೆ ಅಂತ ಹೇಳ್ತಾನೆ. ಅವನು ಮೇಜಿನಿಂದ ಇಳಿದು ಅವಳ ಕಡೆಗೆ ನಿಧಾನವಾಗಿ ನಡೀತಾ ಇದ್ದಾನೆ. ಅವನ ಪ್ರತಿ ಹೆಜ್ಜೆಯೂ ನಂದಿನಿಯ ಹೃದಯದ ಬಡಿತವನ್ನು ಹೆಚ್ಚಿಸ್ತಾ ಇದೆ. ಕೊನೆಗೆ ಅವಳ ಬೆನ್ನು ಗೋಡೆಗೆ ತಾಕಿ ನಿಲ್ಲುತ್ತೆ. ಅವಳಿಗೆ ಇನ್ನೆಲ್ಲಿಗೂ ಓಡೋಕೆ ಮನಸ್ಸೇ ಇಲ್ಲ, ಜಾಗವೂ ಇಲ್ಲ. ರಿಷಿ ಅವಳನ್ನು ತಡೆಯುವವನಂತೆ ಅವಳ ಎರಡೂ ಬದಿಯಲ್ಲಿ ತನ್ನ ಕೈಗಳನ್ನು ಇಟ್ಕೊಳ್ತಾನೆ. ಇದೇನಿದು ಅಸಭ್ಯ ವರ್ತನೆ ಅಂತ ಮನಸ್ಸಿಗೆ ಬಂದರೂ ಕೂಡ ಏನೋ ಒಂದು ರೀತಿ ಇಬ್ಬರಲ್ಲೂ ಸೆಳೆತ. ಈಗ ಹೇಳು, ನೀನು ನನ್ನಿಂದ ಹೇಗೆ ತಪ್ಪಿಸ್ಕೊಳ್ತೀಯಾ? ಅವನ ಧ್ವನಿ ಗಂಭೀರವಾಗಿತ್ತು, ಆದರೆ ಅದರಲ್ಲಿ ಒಂದು ರಹಸ್ಯವಾದ ಆಕರ್ಷಣೆ ಇತ್ತು. ನಂದಿನಿ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಅವನ ಸುವಾಸನೆಯಲ್ಲಿ ಮುಳುಗಿ ಹೋಗಿದ್ಲು. ದೇವರೇ, ನನ್ನನ್ನು ಈ ಕೋಣೆಯಲ್ಲಿ ಈ ಸುಂದರ ರಾಕ್ಷಸನ ಜೊತೆ ಏಕೆ ನಿಲ್ಲಿಸಿರುವೆ? ದಯವಿಟ್ಟು ನನ್ನನ್ನು ಕಾಪಾಡು ಎಂದು ಅವಳ ಮನಸ್ಸಿನಲ್ಲಿ ಬೇಡ್ಕೊಳ್ತಾ ಇದ್ದಾಳೆ ದೇವರ ಹತ್ರ. ರಿಷಿ ನಂದಿನಿಯ ಮುಖದ ಮೇಲಿನ ಬೆವರ ಹನಿಗಳನ್ನು ನೋಡ್ತಾನೆ. ಅವಳ ಭಯವನ್ನು ನೋಡಿದರೂ ಅವನ ಹೃದಯದಲ್ಲಿ ಒಂದು ಮೃದುವಾದ ಸ್ಪರ್ಶ ಉಂಟಾಗುತ್ತೆ. ಅವನು ಅವಳ ಮುಖವನ್ನು ಹತ್ತಿರದಿಂದ ನೋಡ್ತಾ ನೋಡ್ತಾ, ನಿನ್ನ ಮುಖದ ಮೇಲೆ ನೀರು ಹಾಕ್ತವ್ರು ಯಾರು? ಈ ಬೆವರು ಎಷ್ಟೊಂದು ಸುಂದರವಾಗಿ ಕಾಣ್ತಿದೆ ಅಂತ ಹೇಳ್ತಾನೆ. ಅವನು ಬೆವರಿನ ಹನಿಯನ್ನು ಒರೆಸಲು ತನ್ನ ಬೆರಳುಗಳನ್ನು ಮುಂದಕ್ಕೆ ತೆಗೆದುಕೊಂಡು ಬರ್ತಾನೆ.
ನಂದಿನಿ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಕೊಳ್ತಾಳೆ. ಈಗ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಜಿಂಕೆ ಹುಲಿಯ ಬಳಿ ಸಿಗಾಕೊಂಡಿರೋ ಥರ ಫೀಲಿಂಗ್ ಆಗ್ತಿದೆ ಅವಳಿಗೆ. ನಾನು ಈ ಸುಂದರ ರಾಕ್ಷಸನ ಕೈಗೆ ಸಿಕ್ಕಿಬಿದ್ದೇ ಬಿಟ್ಟೆ ಎಂದು ಅವಳಿಗನ್ನಿಸ್ತು. ಆದರೆ ಅವಳು ಕಣ್ಣು ತೆರೆದಾಗ ರಿಷಿ ದೂರದಲ್ಲಿ ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದಾನೆ. ನಂದಿನಿ ಗೊಂದಲದಿಂದ ಸುತ್ತಲೂ ನೋಡ್ತಾಳೆ. ರಿಷಿ ಅವಳನ್ನು ನೋಡುತ್ತಾ, ಹೇ, ನಾನು ನಿನಗೆ ಸಮಯ ಕೊಟ್ಟಿದ್ದೀನಿ, ಅಷ್ಟು ಬೇಗ ನಿನ್ನ ಬಲಿಯಾಕಲ್ಲ. ಈ ಅವಕಾಶವನ್ನು ಬಳಸ್ಕೊಂಡು ಇಲ್ಲಿಂದ ಓಡ್ ಹೋಗು ಅಂತ ಹೇಳ್ತಾನೆ. ಏನು? ನಂದಿನಿ ಆಶ್ಚರ್ಯದಿಂದ ಕೇಳಿದ್ಲು. ನಾನು ಇವಾಗ ನಿನ್ನನ್ನು ಹೋಗಲು ಬಿಡ್ತಾ ಇದ್ದೀನಿ, ಆದರೆ ಇನ್ನೊಂದು ಸಾರಿ ನನ್ನ ಕೈಗೆ ಸಿಕ್ಕಿದ್ರೆ, ನನ್ನ ದಾರಿಗೆ ಬಂದರೆ ನಾನು ನಿನ್ನನ್ನು ಬಿಡಲ್ಲ ಅಂತ ಹೇಳಿ ಅವನು ನಂದಿನಿಯನ್ನು ಕಳಿಸ್ಕೊಡ್ತಾನೆ. ನಂದಿನಿ ಸ್ವಲ್ಪ ಯೋಚಿಸಿ ನಂತರ ವೇಗವಾಗಿ ಕೋಣೆಯಿಂದ ಹೊರಗೆ ಓಡಿದ್ಲು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಅವಳ ಓಟದಲ್ಲಿ ಭಯ ಇರಲಿಲ್ಲ. ಬದಲಿಗೆ ಒಂದು ಹೊಸ ಸಾಹಸದ ಪ್ರಾರಂಭದ ಉತ್ಸಾಹವಿತ್ತು. ಕತೆ ಮುಂದುವರಿಯುತ್ತೆ. ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು. ಕತೆ ಮುಂದುವರಿಯುತ್ತೆ, ಮಿಸ್ ಮಾಡಿಕೊಳ್ಳೇಬೇಡಿ. ಮಿಸ್ಟರ್ ಡಾನ್ ಕಥಾಭಾಗ ಮುಂದುವರಿಯುತ್ತದೆ. ನೀವಿನ್ನೂ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋ ಯಾವುದೂ ಕೂಡ ಮಿಸ್ ಆಗದೆ ನೀವು ಪ್ರತಿಯೊಂದು ವಿಡಿಯೋನ ನೀವೇ ಮೊದಲು ವಾಚ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.